ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನ ಕೃಪೆ ಇನ್ನೊಂದು ಮುಂಜಾನೆಯಲ್ಲಿ ಈ ಉದಯ ಕಾಲದಲ್ಲಿ ನಾನು ನಿಮ್ಮೆಲ್ಲರನ್ನ ಈ ಉದಯ ಕಾಲದ ವಾಕ್ಯ ಭಾಗಗಳಿಂದ ಭೇಟಿ ಮಾಡುವುದರಲ್ಲಿ ಸಂತೋಷ ಉಳ್ಳವನಾಗಿದ್ದೇನೆ. ಪ್ರಿಯ ದೇವಜನರೇ, ಈ ಮುಂಜಾನೆಯ ವಾಕ್ಯ ಭಾಗಗಳು ನಿಮ್ಮೆಲ್ಲರ ಜೀವಿತದಲ್ಲಿ ಒಂದು ಆಶೀರ್ವಾದವಾಗಿದೆ ಅಂತ ನಾನು ನಂಬುವಂತವನಾಗ್ತೀನಿ. ಈ ದಿನದಲ್ಲಿ ಕರ್ತನ ವಚನ ನಮ್ಮೊಟ್ಟಿಗೆ ಹೀಗೆ ಮಾತನಾಡ್ತಾ ಇದೆ. ಕೀರ್ತನೆಗಳು 90ನೇ ಅಧ್ಯಾಯದ 17ನೇ ವಚನದಲ್ಲಿ, ನಮ್ಮ ಯೆಹೋವ ದೇವರ ಪ್ರಸನ್ನತೆಯು ನಮ್ಮ ಮೇಲೆ ಇರಲಿ, ನಾವು ಕೈ ಹಾಕಿದ ಕೆಲಸವನ್ನು ನಮಗೆ ಸಫಲಪಡಿಸು, ನಾವು ಕೈ ಹಾಕಿದ ಕೆಲಸವನ್ನು ಸಫಲಪಡಿಸು. ಪ್ರಿಯ ದೇವ ಜನರೇ, ನಾವು ಪ್ರತಿದಿನವೂ ದೇವರ ಸಾನ್ನಿಧ್ಯದಲ್ಲಿ ಬಂದು ಪ್ರಾರ್ಥಿಸಿ ಆರಂಭಿಸುವಾಗ, ಆ ಪ್ರಸನ್ನತೆಯನ್ನು ಹೊಂದಿಕೊಳ್ಳುವಾಗ ನಿಶ್ಚಯವಾಗಿ ನಾನು ಹೇಳ್ತೀನಿ ಕೇಳ್ರಿ, ನೀವು ಯಾವುದೇ ಮಂಡಳಗಳಲ್ಲಿ ನೀವು ಕೈ ಹಾಕಿದ ಕೆಲಸಗಳನ್ನು ಆತನ ಪ್ರಸನ್ನತೆ ನಮ್ಮ ಜೊತೆ ಬಂದು ಅದನ್ನು ಸಫಲಪಡಿಸುವಂಥದ್ದಾಗ್ತದೆ. ಅಂದರೆ ಅರ್ಥ, ನಾವು ಪ್ರಾರ್ಥಿಸಿ ದಿನವನ್ನು ಆರಂಭಿಸಿ ಏನೇ ಕೆಲಸಕ್ಕೆ ನಾವು ಉತ್ತಮವಾದ ಭಾಗಗಳಿಗೆ ನಾವು ಕೈ ಹಾಕುವಾಗ ಕರ್ತನ ಪ್ರಸನ್ನತೆ, ಕರ್ತನ ಅಭಿಷೇಕ ಶಕ್ತಿ ನಮ್ಮೊಟ್ಟಿಗೆ ಇರುವಾಗ, ಆತನು ನಮ್ಮ ಜೊತೆಗಾರನಾಗಿ ಇರುವಾಗ ನಾವು ಕೈ ಹಾಕಿದ ಕೆಲಸಗಳನ್ನು ಆತನು ನಿಶ್ಚಯವಾಗಿ ಸಫಲಪಡಿಸುವಂಥವರಾಗ್ತಾರೆ. ಸೊ ಈ ಮುಂಜಾನೆಯಲ್ಲಿ ನಾವು ದೇವರ ಸಾನ್ನಿಧ್ಯದಲ್ಲಿ ಪ್ರಾರ್ಥಿಸುವಾಗ ಈಗಳನ್ನು, ದೇವರೇ ಹೌದಯ್ಯ, ನಾನು ಇಂತಿಂಥ ಕಾರ್ಯಗಳಿಗೆ ಕೈ ಹಾಕ್ತಾ ಇದ್ದೇನೆ, ಇಂತಿಂಥ ವಿಷಯಗಳನ್ನು ಪ್ರಾರಂಭಿಸ್ತಾ ಇದ್ದೇನೆ, ಇದೆಲ್ಲವನ್ನ ನಿನ್ನ ಪ್ರಸನ್ನತೆ ನನ್ನ ಜೊತೆ ಬಂದು ಅದನ್ನು ಸಫಲಪಡಿಸು, ಒಂದು ವ್ಯರ್ಥವಾಗಿ ಹೋಗಬಾರ್ದು. ಪ್ರಿಯ ದೇವಜನರೇ, ನಾವು ಕರ್ತನಾದ ಯೇಸು ಕ್ರಿಸ್ತನ ಮಕ್ಕಳು ಪ್ರಾರ್ಥಿಸುವ ಗುಂಪು ಆಗಿರುವಾಗ ನಾವು ವೈರಾಗ್ಯವಾಗಿ ದೇವರ ಬಳಿ ಹೇಳಬೇಕು, ದೇವರೇ ನಿನ್ನ ಪ್ರಸನ್ನತೆ ನನ್ನ ಜೊತೆ ಬರುವುದಾದರೆ ನಾನು ಇಂತಿಂಥ ಕೆಲಸಗಳಿಗೆ ಕೈ ಹಾಕುತ್ತೇನೆ, ಆ ಕೆಲಸ ನಾನು ನಿನ್ನ ನಾಮದಲ್ಲಿ ಆರಂಭಿಸ್ತೇನೆಂದರೆ ಅದು ನಿಶ್ಚಯವಾಗಿ ನೆರವೇರಲೇಬೇಕು, ಅದು ಸಫಲವಾಗಬೇಕು. ಆ ವಿಧದಲ್ಲಿ ನನ್ನ ಜೊತೆಗಾರನಾಗಿದ್ದು ಆಶೀರ್ವದಿಸುವಂತ ನಾವು ದೇವರ ಬಳಿ ಪ್ರಾರ್ಥಿಸಬೇಕು. ಯಾಕೆಂದರೆ ನಾವು ಕೈ ಹಾಕಿದ ಕೆಲಸಗಳನ್ನು ಆತನ ಪ್ರಸನ್ನತೆ ಜೊತೆ ಇರುವುದಾದರೆ ಅದೆಂದಿಗೂ ಫೇಲ್ ಆಗಲೇಬಾರದು, ಅಂಥ ಕೆಲಸಗಳನ್ನು ನಾವು ಹೋಗಲೂಬಾರದು. ಹಾಗಿರುವಾಗ ಮುಂಜಾನೆಯಲ್ಲಿ ದೇವರ ಸಾನ್ನಿಧ್ಯದಲ್ಲಿ ನೀವು ಯಾವುದೇ ಮಂಡಳದಲ್ಲಿ ಏನೇ ವಿಷಯಗಳಲ್ಲಿ, ನೀವು ಬಿಸ್ನೆಸ್ಗಳಲ್ಲೋ ಇನ್ನೊಂದು ಕ್ಷೇತ್ರಗಳಲ್ಲೋ ನೀವು ಕೈ ಹಾಕುತ್ತಾ ಇದ್ದೀರಾ, ನಿಮ್ಮ ಆಫೀಸ್ಗಳಲ್ಲಿ, ಅಪ್ಪ ನಿಮ್ಮ ಟೀಮಲ್ಲಿ, ಒಂದು ಪ್ರಾಜೆಕ್ಟಲ್ಲಿ ಏನೇ ವಿಷಯದಲ್ಲಿ ನೀವು ಕೈ ಹಾಕುವುದಾದರೂ ದೇವರ ಬಳಿಲಿ ಒಂದೇ ಕೇಳಬೇಕು, ದೇವರೇ ನನಗೆ ಇದರ ಬಗ್ಗೆ ಏನೂ ಗೊತ್ತಿಲ್ಲ ಅಯ್ಯ, ನಿನ್ನ ಪ್ರಸನ್ನತೆ ಒಂದು ಕೊಡು, ನೀನು ಸಹಾಯಕನಾಗಿ ಬಾ. ಯಾವ ವ್ಯಕ್ತಿನ ಭೇಟಿಯಾಗಬೇಕು, ಹೇಗೆ ಮಾತನಾಡಬೇಕು, ಹೇಗೆ ಆರಂಭಿಸಬೇಕು, ಹೇಗೆ ಮುಗಿಸಿಕೊಡಬೇಕು, ಎಲ್ಲವನ್ನ ಕಲಿಸಿಕೊಡು. ಪ್ರಸನ್ನತೆಯಿಂದ ಒಂದು ಸಫಲತೆಯನ್ನು ನಾನು ನೋಡಬೇಕು ಅಂತ ಹೇಳಿ ಪ್ರಾರ್ಥಿಸಿ ಕೆಲಸಗಳಿಗೆ ಕೈ ಹಾಕ್ರಿ, ದಿನಗಳನ್ನು ಆರಂಭಿಸ್ರಿ. ನಿಶ್ಚಯವಾಗಿ ಕರ್ತನು ಅದನ್ನು ಸಫಲಪಡಿಸಿ ಕೊಡುವಂಥವರಾಗ್ತಾರೆ. ನಂಬಿಕೆ ಇದೆಯಾ? ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧಾತ್ಮನೇ, ನಿಮಗೆ ಸ್ತೋತ್ರಯ್ಯ, ನಿನ್ನ ವಚನ ಮಕ್ಕಳೊಟ್ಟಿಗೆ ಮಾತನಾಡಿ ಬಲಪಡಿಸಿದ ಹಾಗೆ, ಹೌದು ಅಪ್ಪ, ನಿನ್ನ ಪ್ರಸನ್ನತೆ ನಮ್ಮೊಟ್ಟಿಗೆ ಇರಲಿ ಕರ್ತನೆ. ಅಪ್ಪ, ನಾವು ಕೈ ಹಾಕಿದ ಕೆಲಸಗಳನ್ನು ಸಫಲಪಡಿಸು, ಮಾರ್ಗದರ್ಶನ ಮಾಡೋ ಅಪ್ಪ, ಬೇಕಾದ ಪ್ಲ್ಯಾನು ಆಲೋಚನೆಗಳನ್ನು ಕೊಟ್ಟು ನಡೆಸು ಅಪ್ಪ. ನಾವು ಏನೇ ವಿಷಯಗಳಲ್ಲಿ ಮುಂದೆ ಹೋಗುವುದಾದರೂ ನಮಗಿಂತ ಮುಂದೆ ನಿನ್ನ ಪ್ರಸನ್ನತೆ ಹೋಗಿರಲಿ ಅಂತ ನಾವು ಪ್ರಾರ್ಥಿಸ್ತೇವೆ. ಅದೊಂದೇ ನಮ್ಮ ಪ್ರಾರ್ಥನೆ ಕರ್ತನೆ. ಅಪ್ಪ, ಪ್ರಿಯ ಮಕ್ಕಳನ್ನು ಆಶೀರ್ವದಿಸು. ಅವರು ಬಿಸ್ನೆಸ್ಗಳಿಗಾಗಿರ್ಬೋದು ಅಪ್ಪ, ಇನ್ನೊಂದು ವಿಷಯಗಳಿಗಾಗಿರ್ಬೋದು, ಅವರೇನನ್ನು ನಿನ್ನ ನಾಮದಲ್ಲಿ ಪ್ರಾರಂಭಿಸ್ತಾರೋ ಅದೆಲ್ಲ ವಿಷಯಗಳಲ್ಲಿ ಕರ್ತನೆಪ್ಪ ನಿನ್ನ ಪ್ರಸನ್ನತೆ ಅವರನ್ನು ಹಿಂಬಾಲಿಸಿ ಅದು ಸಫಲ ಮಾಡಿ ಕೊಡಬೇಕಾಗಿ ನಾವು ಪ್ರಾರ್ಥಿಸ್ತೇವೆ. ಆಶೀರ್ವದಿಸಿ ನಡೆಸ್ರಿ. ಒಂದು ವಿಷಯದಲ್ಲೂ ಕರ್ತನೆ ನಿರಾಸೆಯಾಗಿ ಹೋಗಬಾರ್ದು. ಆಶೀರ್ವದಿಸು ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆಯೇ, ಆಮೇನ್ ಆಮೇನ್. ದೇವ್ರ ತಾನೇ ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು. ಬೇಕಾದ ಸ್ಥಳ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್, ಸುಂಕದಕಟ್ಟೆ, ಮಾಗಡಿ ಮುಖ್ಯ ರಸ್ತೆ, ಬೆಂಗಳೂರು 560091. ಗೂಗಲ್ ಮ್ಯಾಪ್ಸ್ ನಲ್ಲೂ ಕೂಡ ಗಾಡ್ಸ್ ಗ್ರೇಸ್ ಪ್ರೇಯರ್ ಹಾಲ್ ಎಂದು ನೀವು ಸರ್ಚ್ ಮಾಡಬಹುದು. Further details and prayer support, contact Word to Word Ministries, Bangalore. Phone 9008725814, 9008725815. God bless you.